ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ 42ನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 42ನೇ ಎಸಿಜೆಎಂ ನ್ಯಾಯಾಧೀಶ ಶಿವಕುಮಾರ್ ಮುಂದೆ ಭೈರತಿ ಹಾಜರಾಗಲಿದ್ದಾರೆ. ಕನಿಷ್ಠ 5 ದಿನ ವಿಚಾರಣೆಗೆ ಕೇಳೋದಕ್ಕೆ ಸಿಐಡಿ ತನಿಖಾಧಿಕಾರಿ ಸಿದ್ಧತೆ ನಡೆಸಿದ್ದಾರೆ. ಬಿಕ್ಲಾ ಶಿವ ಕೊಲೆ ಪ್ರಕರಣ, ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಜಾಮೀನಿಗೋಸ್ಕರ ಶತ ಪ್ರಯತ್ನ ನಡೆಸಿದ್ರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಾ ಪ್ರಯತ್ನ ಮುಗಿದು ನಿರೀಕ್ಷಣಾ ಜಾಮೀನು ಅರ್ಜಿ ಸಿಗದ ಕಾರಣ ಈಗ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ಅದಾದ ನಂತರ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಜಿತ್ ಬಂಧನ ಆಗಿದೆ. ಆರೋಪಿ ಅಜಿತ್ನನ್ನ ಬಂಧಿಸಿ ಸಿಐಡಿ ಅಧಿಕಾರಿಗಳ ತಂಡ ಕರ್ಕೊಂಡು ಬಂದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕೊಲೆ ಆರೋಪಿ ಅಜಿತ್ಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಮಾಧ್ಯಮಗಳ ಕ್ಯಾಮೆರಾ ನೋಡ್ತಾ ಇದ್ದಂತೆ ಮುಖ ಮುಚ್ಚಿಕೊಂಡಿದ್ದಾನೆ ಅಜಿತ್. ಪೊಲೀಸ್ ಟೋಪಿಯಿಂದ ಮುಖ ಮುಚ್ಚಿಕೊಂಡಿದ್ದಾನೆ ಆರೋಪಿ ಅಜಿತ್. ಆರೋಪಿ ಅಜಿತ್ ರಕ್ಷಣೆಗೆ ತಮ್ಮ ಟೋಪಿಯನ್ನೇ ಕೊಟ್ಟಿದ್ದಾರೆ ಪೊಲೀಸರು. ಮಾಧ್ಯಮಗಳ ಕ್ಯಾಮೆರಾ ನೋಡ್ತಾ ಇದ್ದಂತೆ ಮುಖ ಮುಚ್ಚಿಕೊಂಡಿದ್ದಾರೆ ಆರೋಪಿ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಬಿಕ್ಲಾ ಶಿವ ಕೊಲೆ ಕೇಸಿನ ತನಿಖೆ ಚುರುಕಾಗಿದ್ದು ಈ ಪ್ರಕರಣದಲ್ಲಿ ಆರೋಪಿ ಅಜಿತ್ ಬಂಧನ ಆಗಿದೆ. ಮಾಧ್ಯಮದವರ ಕ್ಯಾಮೆರಾ ನೋಡ್ತಾ ಇದ್ದಂತೆ ಮುಖ ಮುಚ್ಚಿಕೊಂಡಿರುವಂತಹ ದೃಶ್ಯ ಇದು. ಆರೋಪಿ ಅಜಿತ್ ರಕ್ಷಣೆಗೆ ತಮ್ಮ ಟೋಪಿಯನ್ನೇ ಕೊಟ್ಟಿದ್ದಾರೆ ಪೊಲೀಸರು. ಆ ಟೋಪಿಯನ್ನ ಮುಖಕ್ಕೆ ಅಡ್ಡವಾಗಿ ಹಿಡಿದಿರುವಂತಹ ದೃಶ್ಯ ಇದು. ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ಅಜಿತ್ ಬಂಧಿಸಿದ್ದಾರೆ. ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಭೈರತಿ ಬಸವರಾಜ್ ಯಾಕೆ ಅರೆಸ್ಟ್ ಆದ್ರೂ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪೇಪರ್ ಅಲ್ಲಿ ಓದಿದ್ ಬಿಟ್ರೆ ಯಾವ ವಿಚಾರನೂ ಗೊತ್ತಿಲ್ಲ ನನಗೆ. ಇದು ಡಿಕೆ ಶಿವಕುಮಾರ್ ಕೊಟ್ಟಂತ ಪ್ರತಿಕ್ರಿಯೆ. ಇದು ಭೈರತಿ ಬಸವರಾಜ್ ಅರೆಸ್ಟ್ ಬಗ್ಗೆ ಡಿಸಿಎಂ ಕೊಟ್ಟಂತ ಪ್ರತಿಕ್ರಿಯೆ. ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಅದೆಲ್ಲ ನೀವು ಹೋಮ್ ಮಿನಿಸ್ಟರ್ ಕೇಳಿ. ನನಗೆ ಅದಕ್ಕೆ ನಾನು ನೋವೇ ಕನೆಕ್ಟೆಡ್ ಟು ಇಟ್. ಏಂತಕ್ಕಾಗಿದ್ದಾರೆ ಅಂತ ಗೊತ್ತಿಲ್ಲ. ಪೇಪರ್ ಓದಿದ್ ಬಿಟ್ಟರೆ ನಂಗೆ ಯಾವ ವಿಚಾರ ಗೊತ್ತಿಲ್ಲ. ಬೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಅದೆಲ್ಲ ನೀವು ಹೋಮ್ ಮಿನಿಸ್ಟರ್ ಕೇಳಿ. ನನಗೆ ಅದಕ್ಕೆ ನಾನು ನೋವೇ ಕನೆಕ್ಟೆಡ್ ಟು ಇಟ್. ಏಂತಕ್ಕಾಗಿದ್ದಾರೆ ಅಂತ ಗೊತ್ತಿಲ್ಲ. ಪೇಪರ್ ಓದಿದ್ ಬಿಟ್ಟರೆ ನಂಗೆ ಯಾವ ವಿಚಾರ ಗೊತ್ತಿಲ್ಲ. ಬೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.